ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸೇವಾನಿರತ ಪದವೀಧರ ಶಿಕ್ಷಕರ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಮನವಿ. ಅವೈಜ್ಞಾನಿಕ ನೀತಿಯಿಂದ ಪದವೀಧರ ಶಿಕ್ಷಕರು ಸೌಲಭ್ಯದಿಂದ ವಂಚಿತರಾಗುತ್ತಿದ್ದಾರೆಂದು ದೂರಿದ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶ್. ಬೇಡಿಕೆ ಈಡೇರಿಸದಿದ್ದರೆ 6ರಿಂದ 8ನೇ ತರಗತಿ ಬಹಿಷ್ಕಾರ ಹೋರಾಟದ ಎಚ್ಚರಿಕೆ ನೀಡಿದ ಕೆ. ಜಗನ್ನಾಥ್. ಸಾಗರ ತಾಲೂಕು ಪೇಂಟರ್ ಕ್ಷೇಮಾಭಿವೃದ್ಧಿ ಸಂಘ ಅಸ್ತಿತ್ವಕ್ಕೆ ಅಧ್ಯಕ್ಷರಾಗಿ ರಾಜು ಬಿ. ಮಡಿವಾಳ. ಪೇಂಟರ್ ಶ್ರೇಯೋಭಿವೃದ್ಧಿ ಜೊತೆಗೆ 200 ಜನರಿಗೆ ವಿಮಾ ಸೌಲಭ್ಯ ಕಲ್ಪಿಸಲಾಗುತ್ತದೆ ಎಂದ ರಾಜು ಮಡಿವಾಳ. ಈಗ ಸುದ್ದಿಯ ವಿವರ. ಪ್ರಾಥಮಿಕ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸೇವಾನಿರತ ಪದವೀಧರ ಶಿಕ್ಷಕರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ಒತ್ತಾಯಿಸಿ ಸೋಮವಾರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶಪ್ಪ. ಎಲ್ಲರಿಗೂ ನಮಸ್ಕಾರಗಳು. ನನ್ನೆಲ್ಲ ವೃತ್ತಿ ಬಾಂಧವರೇ, ಸುಮಾರು 6-7 ವರ್ಷಗಳಿಂದ ನಾವು ಸತತವಾಗಿ ಈ ಹೊಸ ವೃಂದ ನೇಮಕಾತಿಯಲ್ಲಿ ಅವೈಜ್ಞಾನಿಕ ನಿಯಮವನ್ನು ಎಲ್ಲಿ ತಂದಿದ್ದಾರೆ, ಸುಮಾರು 6-7 ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. ಆದರೆ ನಮಗೆ ಯಾವುದೇ ಒಂದು ಸ್ಪಂದನೆ ಸಿಕ್ಕಿಲ್ಲ. ತಾಲೂಕಂತ, ಜಿಲ್ಲಾ ಅಂತ, ರಾಜ್ಯ ಮಟ್ಟದಲ್ಲೂ ಸಹ ಹೋರಾಟವನ್ನು ಮಾಡಿದ್ರು ಸಹ ಸರ್ಕಾರಕ್ಕೆ ಅನೇಕ ಮನವಿಗಳನ್ನು ಕೊಟ್ಟರು ಸಹ ನಮಗೆ ಸ್ಪಂದನೆ ಸಿಕ್ಕಿಲ್ಲ. ಆದ್ರೆ ನಾವು ಮಕ್ಕಳ ಹಿತಕ್ಕಾಗಿ ಬೀದಿಗೆ ಇಳಿಬಾರ್ದು ಅಂತ ಇದ್ವಿ. ಆದ್ರೆ ಇವತ್ತು ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ ನಾವು ಬೀದಿಗೆ ಇಳಿಯೋದು ನಮಗೆ ಅನಿವಾರ್ಯವಾಗಿದೆ. ಹಾಗಾಗಿ ಈ ಹಿಂದೆ ನಮ್ಮ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಶಾಖೆ ಬೆಂಗಳೂರು ಹೋದ ತಿಂಗಳು 29ನೇ ತಾರೀಕಿಗೆ ಒಂದು ಸಭೆಯನ್ನು ಮಾಡ್ತಾರೆ. ಆ ಸಭೆಯಲ್ಲಿ ಬರ್ತಕ್ಕಂಥ 32 ಶೈಕ್ಷಣಿಕ ಜಿಲ್ಲೆಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಅಲ್ಲಿ ಭಾಗಿಯಾಗ್ತಾರೆ. ಭಾಗಿಯಾಗಿ ಒಂದು ತೀರ್ಮಾನವನ್ನ ಮಾಡ್ತಾರೆ. ನಾವು 2ನೇ ತಾರೀಕು, 5ನೇ ತಾರೀಕು, 7ನೇ ತಾರೀಕು, 12ನೇ ತಾರೀಕು, 5ನೇ ತಾರೀಕು ತಾಲೂಕು ಮಟ್ಟದಲ್ಲಿ, 7ನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ, 12ನೇ ತಾರೀಕು ಬೃಹತ್ ಒಂದು ಪ್ರತಿಭಟನೆಯನ್ನ ಫ್ರೀಡಂ ಪಾರ್ಕ್ ನಲ್ಲಿ ಬೆಂಗಳೂರಲ್ಲಿ ಮಾಡಬೇಕು ಅಂತ ಒಕ್ಕೂರಿನಿಂದ ಎಲ್ಲರೂ ತೀರ್ಮಾನವನ್ನು ತಗೊಳ್ತಾರೆ. ಅದೇ ರೀತಿ ಇವತ್ತು ನಾವು 5ನೇ ತಾರೀಕಿಗೆ ಇವತ್ತು ಉಪವಿಭಾಗಾಧಿಕಾರಿಗೆ ನಾವು ಮನವಿಯನ್ನ ಕೊಡುವುದರ ಮೂಲಕ, ಹಾಗೆಯೇ ದಂಡಾಧಿಕಾರಿ ನಮ್ಮ ತಾಲೂಕಿನ ತಹಶೀಲ್ದಾರ್ ಇರ್ತದ ಅವರಿಗೆ ನಾವು ಮನವಿಯನ್ನ ಕೊಡುವುದರ ಮೂಲಕ, ಕ್ಷೇತ್ರ ಶಿಕ್ಷಣಾಧಿಕಾರಿಗೂ ಸಹ ಗಮನಕ್ಕೆ ತರುವುದರ ಮೂಲಕ, ಸ್ಥಳೀಯ ಶಾಸಕರಿಗೂ ಸಹ ಗಮನವನ್ನು ತರುವುದರ ಮೂಲಕ ಈ ಒಂದು ಹೋರಾಟಕ್ಕೆ ನಾವು ಇಲ್ಲಿಂದ ಪ್ರಾರಂಭವನ್ನ ಕೊಡ್ತಾ ಇದ್ದೇವೆ. ಈಗ 1ರಿಂದ 7ನೇ ತರಗತಿಗೆ ಅಂತ ನಮಗೆ ಆದೇಶವನ್ನ ಕೊಟ್ಟಿದ್ದಾರೆ. ನಾವು 1ರಿಂದ 7ನೇ ತರಗತಿವರೆಗೆ ಇವತ್ತು 8ಕ್ಕೂ ಸಹ ಕೆಲವು ಕಡೆ ನಾವು GPT ರಲ್ಲಿ ಬೋಧನೆಯನ್ನ ಮಾಡ್ತಾ ಇದ್ದೇವೆ. ಆದ್ರೆ ನಮ್ಗೆ ಆದೇಶ ಕೊಟ್ಟಿದ್ದು 1ರಿಂದ 7ಕ್ಕೆ. ಆದ್ರೆ ನಮಗೆ ಇವತ್ತು ಏನಾಗಿದೆ, ಹಿಂಬಡ್ತಿ ಮಾಡಿ 1ರಿಂದ 5ಕ್ಕೆ ನಮಗೆ ಹಿಂಬಡ್ತಿಯನ್ನ ಮಾಡಿದ್ದಾರೆ. ಆದ್ರೆ ನಾವು ಪಾಠನೂ ಮಾಡ್ತಾ ಇದ್ದೇವೆ, ಹಿಂಬಡ್ತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಬೇರೆ ಇಲಾಖೆಯಲ್ಲಿ ಆಗಿಲ್ಲ. ಈಗ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಕ್ಲರ್ಕ್ ಆದವರು ತಹಶೀಲ್ದಾರ್ ಆಗಿ ರಿಟೈರ್ಡ್ ಆಗ್ತಾರೆ. ಒಂದು ಕೋರ್ಟ್ ಅಲ್ಲಿ ಒಬ್ಬ FD ಆಗಿರ್ತಕ್ಕಂಥವರು ಅಲ್ಲಿ ಸೂಪರ್ಡೆಂಟ್ ಆಗಿ ತಾಲೂಕ್ ತಹಶೀಲ್ದಾರ್ ಆಗಿ ರಿಟೈರ್ಡ್ ಆಗ್ತಾರೆ. ಹಾಗಾದ್ರೆ ನಮ್ಮ ಇಲಾಖೆಯಲ್ಲಿ ಯಾಕೆ ಈ ರೀತಿ ಗೊಂದಲ, ಈ ರೀತಿ ಅವೈಜ್ಞಾನಿಕ ಆಗಿರ್ತಕ್ಕಂಥ ನಿಯಮಗಳನ್ನ ಜಾರಿ ತಂದಾರೆ ಎಂಬುದೇ ನಮ್ಮ ಕೂಗು. ಹಾಗಾಗಿ ನಾವೀಗ ಹೋರಾಟಕ್ಕೆ ಅಣಿಯಾಗಿದ್ದೇವೆ. ಹೋರಾಡುವುದರ ಮೂಲಕ ನಮ್ಮ ಇದನ್ನ ನಾವು ನ್ಯಾಯವನ್ನ, ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೋಬೇಕು ಅಂತ ನಾವೆಲ್ಲರೂ ಸಹ ಇವತ್ತು ರೆಡಿಯಾಗಿದ್ದೇವೆ. ಹಾಗಾಗಿ ಎಲ್ಲರೂ ಸಹ ಈಗೇನು 8ನೇ ತಾರೀಕಿಗೆ ನಾವು DC ಸಾಹೇಬರಿಗೆ, ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ, DDP ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಅಲ್ಲೂ ಸಹ ನೀವೆಲ್ಲ ಬಂದು ಅವತ್ತಿನ ದಿನ ಹೋರಾಟದಲ್ಲಿ ನೀವೆಲ್ಲರೂ ಭಾಗಿಯಾಗಬೇಕು. ಅದರ ನಂತರ ನಾವು 12ನೇ ತಾರೀಕು ಏನು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದೊಡ್ಡ ಹೋರಾಟವನ್ನು ಇಟ್ಕೊಂಡಿದ್ದೇವೆ. ಆ ಹೋರಾಟ ಒಂದಿನಕ್ಕೆ ಮಾತ್ರ ಇಟ್ಕೊಂಡಿದ್ದೇವೆ. ಅವತ್ತೇನಾದ್ರೂ ಹೋರಾಟದಲ್ಲಿ ಯಶಸ್ಸು ಸಿಗ್ಲಿಲ್ಲ ಅಂದ್ರೆ ಅವತ್ತೇ ದಿನಾಂಕ ನಿಗದಿ ಆಗ್ತದೆ. ಮುಂದಿನ ದಿನಾಂಕವನ್ನು ನಿಗದಿಪಡಿಸಿಕೊಂಡು ಹೋರಾಟವನ್ನು ಹೆಂಗ್ ಮಾಡ್ಬೇಕು ಅಂತ ನಮ್ಮ ರಾಜ್ಯ ನಾಯಕರು ಅವತ್ತೇ ತೀರ್ಮಾನವನ್ನು ಮಾಡ್ತಾರೆ. ನಮ್ಮ ಬೇಡಿಕೆ ಈಡೇರಬೇಕು. ನಮಗೆ ಖಂಡಿತ ಬಹಳ ಅನ್ಯಾಯವಾಗಿದೆ. ಈ ಸರಿ ನಮ್ಮ ಸರ್ಕಾರ 100ಕ್ಕೆ 100 ನಮಗೆ ಸ್ಪಂದಿಸ್ತದೆ, ನಮಗೆ ನ್ಯಾಯವನ್ನ ದೊರಕಿಸಿಕೊಡ್ತದೆ ಅಂತ ಹೇಳ್ತಾ, ನೀವೆಲ್ಲರೂ ಸಹ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಬಂದಿದ್ದೀರಾ. ನನ್ನೆಲ್ಲ ವೃತ್ತಿ ಬಾಂಧವರು ಬಂದಿದ್ದೀರಾ. ನಮ್ಮ ಸಂಘದ ಜಿಲ್ಲಾ ಕಾರ್ಯದರ್ಶಿ ಕೆ. ಜಗನ್ನಾಥ್ ಮಾತನಾಡಿ, ಇಲ್ಲಿ ನೆರೆದಿರ್ತಕ್ಕಂಥ ಮಾಧ್ಯಮದ ಸ್ನೇಹಿತರೆ, ಎಲ್ಲ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರುಗಳೇ, 2017ರಲ್ಲಿ C&R ಬದಲಾವಣೆ ಆದಂತ ಸಂದರ್ಭದಿಂದ ನಾವೇನು ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ನೇಮಕಾತಿ ಹೊಂದಿದ್ವಿ, ಅವರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ಅತ್ಯಂತ ಘೋರ. ನಮ್ಮನ್ನೆಲ್ಲ 1ರಿಂದ 5ನೇ ತರಗತಿ ಅಂತೇಳಿ ಫಿಕ್ಸ್ ಮಾಡಿ 6 ಮತ್ತು 8ನೇ ತರಗತಿ ಬೋಧನೆ ಮಾಡ್ತಾ ಇದ್ರು ಕೂಡ GPT ಅಂತೇಳಿ ನೇಮಕವನ್ನು ಮಾಡಿಕೊಂಡು ನಮಗೆ ಯಾವುದೇ ವರ್ಗಾವಣೆ ಮತ್ತೊಂದು ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಯಾವುದೇ ಅವಕಾಶಗಳನ್ನು ಕೊಡದೆ ನಮಗೆ ಇಲಾಖೆ ವಂಚನೆಯನ್ನು ಮಾಡಿದೆ. C&R ಅನ್ನಕ್ಕದ್ದು
ಎಲ್ಲಾ ಇಲಾಖೆಯಲ್ಲೂ ಕಾಲ ಕಾಲಕ್ಕೆ ಬದಲಾವಣೆಯನ್ನ ಹೊಂದುತ್ತಾ ಇರತಕ್ಕಂಥ ಒಂದು ನಿಯಮಾವಳಿ. ಬೇರೆ ಇಲಾಖೆಯಲ್ಲಿ C&R ನಿಯಮಾವಳಿ ಯಾವಾಗ ಜಾರಿ ಬರುತ್ತೆ, ಆ ಜಾರಿ ಬಂದ ದಿನದಿಂದ ಮುಂದಕ್ಕೆ ಅದು ಅನ್ವಯ ಆಗತ್ತೆ. ಆದ್ರೆ ದುರಾದೃಷ್ಟವಶಾತ್ ಒಂದು ಇಚ್ಛಾಶಕ್ತಿಯ ಕೊರತೆಯೋ ಅಥವಾ ಯಾವ ವೈಫಲ್ಯವೋ ಗೊತ್ತಿಲ್ಲ, ನಮ್ಮ ದುರಾದೃಷ್ಟವಂತನೇ ಅಂತ ನಾವು ಅನ್ಕೊಳ್ಬಹುದು. 2017ರಲ್ಲಿ ಜಾರಿ ಬಂದಂತ C&R ಪೂರ್ವಾನ್ವಯಗೊಂಡಿರೋದ್ರಿಂದ ಸುಮಾರು 35 ವರ್ಷ ಸರ್ವಿಸ್ ಆಗಿರ್ತಕ್ಕಂಥ ಶಿಕ್ಷಕರಿಗೆ ಯಾವುದೇ ಪದೋನ್ನತಿ ಕೂಡ ಇಲ್ಲದೆ ಅವರು 1ರಿಂದ 5ನೇ ತರಗತಿ PhD ಶಿಕ್ಷಕರು ಅಂತೇಳಿ ಇವತ್ತು ನಮಗೆ ಆ ತಲೆಬರವನ್ನ ಕೊಟ್ಟು ನಮ್ಮನ್ನು ಅಲ್ಲಿಗೆ ಫಿಕ್ಸ್ ಮಾಡಿದ್ದಾರೆ. ಆದ್ರಿಂದ ನಮ್ಮ ಹೋರಾಟ ಕನಿಷ್ಠ 7-8 ವರ್ಷಗಳಿಂದ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಮಾನ್ಯ ಸುರೇಶ್ ಕುಮಾರ್ ಅವರು ಶಿಕ್ಷಣ ಸಚಿವರಾದಂತಹ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೂತಂತವ್ರು ನಾವು. ಆ ನಂತರ ಬಂದಂತ ಎಲ್ಲ ಶಿಕ್ಷಣ ಸಚಿವರಲ್ಲೂ ಕೂಡ ನಾವು ಮನವಿಯನ್ನು ಮಾಡ್ಕೊಂಡ್ವಿ. ಆದ್ರೆ ನಮ್ಮ ಬೇಡಿಕೆ ಈಡೇರಲಿಲ್ಲ. ಆದ್ರೆ ಇದು ಕಾಲಘಟ್ಟದ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ. ಯಾಕೆಂದ್ರೆ ಮೊನ್ನೆ ತಾನೇ ವರ್ಗಾವಣೆ ನಡೆದಂತ ಸಂದರ್ಭದಲ್ಲಿ ನನ್ನ ಮುಂದಿರ್ತಕ್ಕಂಥ ಒಬ್ಬ ಶಿಕ್ಷಕ PhD ಆಗಿರ್ತಾನೆ. ಆತ ಬೇರೆ ಪ್ಲೇಸ್ ಅನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ತಕ್ಷಣ ಅವನ ಹಿಂದಿರ್ತಕ್ಕಂಥವನಿಗೆ ಆ ಪ್ಲೇಸ್ ಸಿಗೋದಿಲ್ಲ. ಇಮಿಡಿಯೇಟ್ ಆಗಿ ಅದು GPT ಅಂತೇಳಿ ಕನ್ವರ್ಟ್ ಆಗತ್ತೆ. ಇದು ಅತ್ಯಂತ ಅನ್ಯಾಯ. ನಾವೇನಾದ್ರೂ ವರ್ಗಾವಣೆ ಅಂತೇಳಿ ಕನಸು ಕಂಡು ನಮ್ಮ ಹೆಂಡತಿ ಮಕ್ಕಳು ನಮ್ಮ ಸಂಸಾರವನ್ನ ಎಲ್ಲರೂ ದೂರ ಇಟ್ಕೊಂಡು ಬದುಕ್ತಾ ಇದ್ರೆ ನೌಕರಿ ಮಾಡದೆ ಕಷ್ಟ ಅನ್ನುವಂತ ಪರಿಸ್ಥಿತಿಗೆ ನಾವು ಇವತ್ತು ಬಂದಿದ್ದೇವೆ. ಆದ್ರಿಂದ ಈ ನಿಯಮಾವಳಿ ಏನಾದ್ರೂ ಜಾರಿ ಬಂದಂತ ದಿನದಿಂದ ಮುಂದಕ್ಕೆ ಬಂದ್ರೆ ನಮಗೆ ಯಾವುದೇ ಅಪಾಯ ಇಲ್ಲ. ಆದ್ರಿಂದ ನಮಗೆ GPT ವಿರುದ್ಧವಾದಂತ ಹೋರಾಟ ನಮ್ಮದಲ್ಲ. GPT ನಿಯಮಾವಳಿಯಲ್ಲಿ ನಮಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದ್ರಿಂದ ಈ ದಿನ ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ, ತಹಸೀಲ್ದಾರ್ಗಳಿಗೆ, ಮತ್ತೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತೆ ಮಾನ್ಯ ಶಾಸಕರಿಗೆ ಮನವಿಯನ್ನು ಕೊಡೋದ್ರ ಮೂಲಕ ಪ್ರಾರಂಭದ ಹೆಜ್ಜೆಯನ್ನ ಇಟ್ಟಿದ್ದೇವೆ. 7ನೇ ತಾರೀಕಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಉಪನಿರ್ದೇಶಕರುಗಳಿಗೆ ನಾವು ಮನವಿಯನ್ನ ಕೊಡ್ತಾ ಇದ್ದೇವೆ. 12ನೇ ತಾರೀಕು ನಮ್ಮ ಹಕ್ಕೊತ್ತಾಯಕ್ಕಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಎಲ್ಲರೂ ಕೂಡ ಎಲ್ಲಾ ತಾಲೂಕಿನಿಂದಲೂ ಕೂಡ ಇಡೀ ರಾಜ್ಯಾದ್ಯಂತ ಶಿಕ್ಷಕರುಗಳು ಸೇರಿಕೊಂಡು ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಂತರಕ್ಕೂ ನಮಗೆ ನಮ್ಮ ಬೇಡಿಕೆಗೆ ಪ್ರತಿಫಲ ಸಿಗಲಿಲ್ಲ ಅಂತಂದ್ರೆ ತರಗತಿಯನ್ನ ಬಹಿಷ್ಕಾರ ಮಾಡಿ ನಾವು 6ರಿಂದ 7ನೇ ತರಗತಿ 8ನೇ ತರಗತಿಗಳಿಗೆ ಬೋಧನೆಯನ್ನ ಮಾಡೋದನ್ನ ನಿಲ್ಲಿಸ್ತೇವೆ ಅನ್ನುವಂತ ಮಾತನ್ನ ಈ ಮೂಲಕ, ಈ ಹೋರಾಟದ ಮೂಲಕ ಹೇಳ್ತಾ, 1ರಿಂದ 5ನೇ ತರಗತಿಗೆ ನೇಮಕ ಆಗಿರ್ತಕ್ಕಂಥ ನಮ್ಮವ್ರನ್ನ ಯಾಕೆ ನೀವು 6, 7ನೇ ತರಗತಿಗೆ 8ನೇ ತರಗತಿಗೆ ಇವರಿಗೆ ದುಡಿಸ್ಕೊಳ್ತಾ ಇದ್ದೀರಿ? NCT ನಿರ್ದೇಶನ ಅಂತ ಹೇಳ್ತಾರೆ, NCERT ನಿರ್ದೇಶನ ಅಂತ ಹೇಳ್ತಾರೆ. ಆದ್ರೆ ಆ ನಿಯಮವನ್ನು ಮಾಡಿದ್ದು ಎಲ್ಲಿಂದ? ಅಲ್ಲಿಂದ ಮುಂದಕ್ಕೆ ಅದು ಅಪ್ಲೈ ಆಗಬೇಕು, ಅದು ಹಿಂದಕ್ಕೆ ಹೋಗ್ಬಾರ್ದು. ಯಾವುದೇ ಪ್ರಮೋಷನ್ ಇಲ್ಲದೆ 25, 30, 35 ವರ್ಷ ಸೇವೆ ಸಲ್ಲಿಸಿ ಒಬ್ಬ ಸಾಮಾನ್ಯ ಶಿಕ್ಷಕನಾಗಿ ನಿವೃತ್ತಿ ಆಗುವಂತ ದೌರ್ಭಾಗ್ಯ ನಮ್ಮ ಇಲಾಖೆಗೆ ಮಾತ್ರ ಇದೆ ಅಂತ ನೋವಿನಿಂದ ನಾವು ಇವತ್ತು ಹೋರಾಟಕ್ಕೆ ಇಳಿದಿದ್ದೇವೆ. ಅದರಿಂದ ಮಾಧ್ಯಮದ ಸ್ನೇಹಿತರು ಇದನ್ನ ಹೆಚ್ಚಾಗಿ ನಮಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ನೀವು ಅತ್ಯಂತ ಇದನ್ನ ಹೆಚ್ಚು ಪ್ರಸಾರವನ್ನು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ನಮ್ಮ ಕೂಗನ್ನು ಮುಟ್ಟಿಸಬೇಕು. ಮಾನ್ಯ ಇಲಾಖಾ ಅಧಿಕಾರಿಗಳು ಇವತ್ತೇನು ಮನವಿಯನ್ನು ಪಡಿತಾ ಇದ್ದಾರೆ ಅದು ಸರ್ಕಾರಕ್ಕೆ ತಲುಪಬೇಕು. ನಮ್ಮ ಕೂಗು ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ನಮಗೆ ನ್ಯಾಯ ದೊರಕಿಸಿಕೊಡುವಂತ ನಿಟ್ಟಿನಲ್ಲಿ ಎಲ್ಲರ ಗಮನ ಸೆಳೆಯಬೇಕು. ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರ ಕೋರ್ತಾ ಇವತ್ತು ನಾವು ಮನವಿಯನ್ನು ಸಲ್ಲಿಸಲಿಕ್ಕೆ ಇವತ್ತು ಬಂದಿದ್ದೇವೆ. 3ನೇ ಹಂತದಲ್ಲಿ ಈ ಸಂದರ್ಭದಲ್ಲಿ ಮಹೇಶ್, ಮೂರ್ತಿ MY, ಪ್ರಭು E, ಗವಿಯಪ್ಪ LT, ಸೋಮಪ್ಪ, ಮಂಜುನಾಥ್, ಮನೋಹರ್ TV, ವಿಕ್ಟೋರಿಯಾ ಫರ್ನಾಂಡಿಸ್ ಇನ್ನಿತರರು ಹಾಜರಿದ್ದರು. ಮನೆಗಳಿಗೆ ಬಣ್ಣ ಹಚ್ಚುವ ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿ ನೂತನ ಸಂಘಟನೆ ಅಸ್ತಿತ್ವಕ್ಕೆ ಬಂದಿದ್ದು, ಬಣ್ಣ ಹಚ್ಚುವವರ ಬದುಕು ಹಸನುಗೊಳಿಸಲು ನಮ್ಮ ಸಂಘ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದೆ ಎಂದು ತಾಲೂಕು ಪೇಂಟ್ ಗುತ್ತಿಗೆದಾರರು ಹಾಗೂ ಕೆಲಸಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರಾಜು ಬಿ ಮಡಿವಾಳ ತಿಳಿಸಿದರು. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಗರ ತಾಲೂಕಿನಲ್ಲಿ ಪೇಂಟ್ ಸಂಘ ಇರಲಿಲ್ಲ. ನಾವು ಇದು ಮೊದಲನೇ ಬಾರಿಗೆ ಎಲ್ಲಾ ಸಂಘಗಳು ಇದೆ, ಕಾರ್ಮಿಕರ ಸಂಘ, ಕಟ್ಟಡ ಕಾರ್ಮಿಕರ ಸಂಘ, ಎಲ್ಲ ಸಂಘಗಳು ಇದೆ. ಆದ್ರೆ ಪೇಂಟ್ ಸಂಘ ಇರಲಿಲ್ಲ. ಅದಕ್ಕೆ ನಾವೆಲ್ಲ ಸೇರಿ ಒಂದು 200 ಜನ ಇದೀವಿ. ನಾವು ಟೋಟಲ್ 200 ಜನ ಸೇರ್ಕೊಂಡು ಈಗ ಪೇಂಟ್ ಸಂಘನ ಆಯ್ಕೆ ಮಾಡಿದ್ವಿ. ಅದರಲ್ಲಿ ನನ್ನ ಅಧ್ಯಕ್ಷರು ಮಾಡಿದ್ದಾರೆ, ಎಲ್ಲ ಟೀಮ್ ಆಗಿದೆ. ಹಾಗೆ ನಮ್ಮ ಉದ್ದೇಶ ಏನು ಅಂದ್ರೆ, ಈಗ ನಾವು 200 ಜನಕ್ಕೆ ಇನ್ಶೂರೆನ್ಸ್ ಕೊಡ್ತಾ ಇದ್ದೀವಿ. 200 ಜನಕ್ಕೆ, ಆ 200 ಜನಕ್ಕೆ 1 ವರ್ಷ ಏನೇ ಆದ್ರೂ ಡ್ಯಾಮೇಜ್ ಆಕ್ಸಿಡೆಂಟ್ ಆದ್ರೆ ಅವರಿಗೆ ಇನ್ಶೂರೆನ್ಸ್ ಸಿಗತ್ತೆ. ಇನ್ನೂ ಸುಮಾರು ನಮ್ಮಲ್ಲಿ 500 ಜನದ ಪೇಂಟ್ರ್ ಇದ್ದಾರೆ. ಅವ್ರು ಇನ್ನೂ ನಮ್ಗೆ ಆಧಾರ್ ಕಾರ್ಡು, 2 ಆಧಾರ್ ಕಾರ್ಡು ಜೆರಾಕ್ಸ್, ಆಮೇಲೆ 2 ಫೋಟೋ ಕೊಟ್ರೆ ಅವರಿಗೂ ನಾವು ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಹಾಗಾಗಿ ನಾವು ಈ ತರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಯಾಕೆ ಅಂದ್ರೆ
ಪೇಂಟರ್ಗೆ ಬೆಲೆ ಕಮ್ಮಿ ಆಗ್ಬಿಟ್ಟಿದೆ. ಕಾರಣ ಏನಂದ್ರೆ ನಮ್ಮ ರೇಟ್ಗಳನ್ನ ಬೇರೆ ಕಡೆಯಿಂದ ಬಂದು ರೇಟ್ಗಳನ್ನ ಕಮ್ಮಿ ರೇಟಲ್ಲಿ ಮಾಡ್ತಾ ಇದ್ದಾರೆ. ನಮ್ಮವರಿಗೆ ಬಹಳ ತೊಂದರೆ ಆಗ್ತಾ ಇದೆ, ನಮಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಸೇರ್ಕೊಂಡು ಒಂದು ಬಲಿಷ್ಠವಾದ ಸಾಗರ ತಾಲೂಕು ಪೇಂಟ್ ಸಂಘನ ನಾವು ಈಗ ಸ್ಥಾಪನೆ ಮಾಡಿವಿ, ರಿಜಿಸ್ಟರ್ ಆಗಿದೆ. ಹಾಗೆ ನಾವು ಈಗ ಮುಂದಿನ ದಿನದಲ್ಲಿ ಯಾರು ಸೇರ್ಕೊಂಡಿದ್ದೀರಾ ಸೇರ್ಕೋಬಹುದು. ಮತ್ತೆ ನಮ್ಮ ಕೆಲಸ, ನನ್ನ ವಾಯ್ಸ್ ಸರಿ ಇಲ್ಲ ಹಾಗಾಗಿ ಸಾಕಾಗ್ತದೆ. ನಮ್ ಜೊತೆ ಕೆಲಸ ಮಾಡಿದ್ರೆ ಪ್ರಾಬ್ಲಮ್ ಆಗಲ್ಲ. ಅವರಾಗಿ ಓನ್ ಹಿಡಿದು ನಾವು ಅವ್ರಿಗೆ ಏನಾಗುತ್ತೆ ಅಂದ್ರೆ ಓನ್ ಹಿಡಿದು ಅವರು ಕಡಿಮೆ ರೇಟ್ ಅಂದ್ರೆ ಈಗ ನಾವು 500 ರೂಪಾಯಿ ಮಾಡಿದ್ರೆ ಅವರು 250 ರೂಪಾಯಿ ಮಾಡ್ತಾರೆ, ಅರ್ಧಕ್ಕರ್ಧ ಕಮ್ಮಿ ಮಾಡ್ತಾರೆ. ಅವ್ರು ಇಲ್ಲಿ ನಮ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗ್ತಾ ಇದೆ. ಇಲ್ಲಿ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಸ್ ಬಿಲ್ಡರ್ಸ್ ಗಳು ಅವ್ರು ಏನ್ ಮಾಡ್ತಾರೆ, ಅವ್ರು ಹೊರಗಡೆಯಿಂದ ಕರ್ಸ್ಕೊಂಡು ಮಾಡ್ತಾರೆ. ಆಮೇಲೆ ಇದು ನಮ್ಮ ಬರೀ ಪೇಂಟರ್ಸ್ ಮಾತ್ರ ಹೊರತಾ ಇಲ್ಲ, ಪ್ರತಿಯೊಬ್ಬರಿಗೂ ಹೊರತಾ ಇದೆ. ಹಂಗಾಗಿ ಅದನ್ನು ತಡೆಯೋದ್ರೆ ನಮ್ಗೆಲ್ಲರೂ ಸಹಕಾರ ಇದೆ. ಅವರು ರೇಟ್ ನಮ್ಗೆ ಕಮ್ಮಿ ಮಾಡ್ತಾರೆ. ಆಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋರು ಅಷ್ಟೇ, ಅವ್ರು ಏನ್ ಮಾಡ್ತಾರೆ ಇಲ್ಲಿ ನಾವು ಮೂಲತಃ ಇದೇ ಒಂದು ಇದರಲ್ಲೇ ನಾವು ಒಂದು ಹೊತ್ತು ಊಟ ಮಾಡ್ತಾ ಇದೀವಿ. ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ನಮ್ಕೊಂಡು ಕೆಲಸಗಾರರು ಇದ್ದಾರೆ, ನಾವಿಲ್ಲ ಅಂತಂದ್ರೆ ನಾವಿನ್ ಬೇರೆ ಕಡೆ ಹೋಗ್ಬೇಕು. ಈ ಬಿಲ್ಡಿಂಗ್ ಕಟ್ಟಡ ಇವ್ರದ್ದು ಅಷ್ಟೇ, ಕನ್ಸ್ಟ್ರಕ್ಷನ್ ಮಾಡೋರು ಅಷ್ಟೇ. ಅವ್ರು ಏನ್ ಮಾಡ್ತಾ ಇದಾರೆ, ಈಗ ನಮ್ಮ ಈ ಲೋಕಲ್ ಸಾಗರದವ್ರಿಗೆ ಯಾರು ಕೇಳ್ತಾನೆ ಇಲ್ಲ, ಅವರೇ ಒಂದೊಂದು ಟೀಮ್ ತಂದ್ಕೊಂಡು ಅವರಿಗೆ ಕೆಲಸ ಕೊಡೋದು. ಅಲ್ಲ ಅವ್ರು ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಅವ್ರು ಏನ್ ಮಾಡ್ತಾ ಇದಾರೆ ನಮ್ ಜೊತೆ ಕೆಲಸ ಮಾಡೋದು. ಅವ್ರಾಗಿ ಬಂದು ಓನ್ ಈಗ ಯಾರೋ ಒಬ್ರು ಕನ್ಸ್ಟ್ರಕ್ಷನ್ ಕರೆಸ್ತಾ ಇದಾರೆ, ಅವ್ರಿಗೆ 2 ಬ್ಯಾಚ್ 3 ಬ್ಯಾಚ್ ಕರೆಸ್ತಾ ಇದಾರೆ. ಅವ್ರು ಸ್ವಲ್ಪ ಕೆಲಸ ಮಾಡ್ತಾರೆ, ಇಲ್ಲಿ ಹೊರಗಡೆ ಹೋಗಿ ಎಲ್ಲ ಪೇಂಟಿಂಗ್ ಎಲ್ಲ ಮಾತಾಡ್ಕೊಂಡು ಅವರೇ ಓನ್ ಮಾಡ್ತಾ ಇದ್ದಾರೆ. ಈಗ ಇದ ಸಣ್ಣ ಸಾಗರ ಸಾಂಪ್ರದಾಯಿಕವಾದ ತೊಂದರೆಗಳು ಏನಿದೆ ಅಂದ್ರೆ, ಈಗ ನಾವು ಮನೆಗಳಿಗೆ ಹೋದ್ರೆ ನಮ್ದೊಂದು ರೇಟ್ ಕೊಟ್ಟಿರ್ತೀವಿ, ಆದ್ರೆ ಅದಕ್ಕಿಂತ ಕಡಿಮೆ ಮಾಡೋರು ಇರ್ತಾರೆ. ಆಮೇಲೆ ಆ ರೇಟ್ ಕಮ್ಮಿ ಮಾಡಿ ಅದರಲ್ಲಿ ಮತ್ತೆ ಅವರವರು ಜಗಳ ಆಡಿ ನಮ್ಮ ಹತ್ರನೇ ಬರ್ತಾರೆ. ಆ ರೀತಿ ಆಗ್ಬಾರ್ದು ಅಂತ ಹೇಳಿ ನಾವು ಈ ಸಂಘದಲ್ಲಿ ಒಂದು ರೇಟ್ ಫಿಕ್ಸ್ ಮಾಡಿದ್ವಿ. ಆ ರೇಟನ್ನ ಎಲ್ಲ ಕಾರ್ಮಿಕರು, ನಮ್ಮ ಪೇಂಟ್ ಕಾರ್ಮಿಕರು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇರುತ್ತೆ. ಆಮೇಲೆ ನಮ್ಗೆ ಹಾಗಾಗಿ ನಾವು ಈಗ ಮಾಡೋ ಉದ್ದೇಶನೇ ಆಗಿದೆ. ಇನ್ನೊಂದು ಉದ್ದೇಶ ಈಗ ನಮ್ಮ ಸಂಘ ಅಂತ ಹೇಳಿದ್ರೆ ಒಂದಿಷ್ಟು ಉದ್ದೇಶ ನಾವು ರಚನೆ ಮಾಡ್ಕೊಂಡಿದ್ವಿ. ಆಮೇಲೆ ಇನ್ನೂ ಹುಡುಗ ಬಿದ್ದು ಡ್ಯಾಮೇಜ್ ಮಾಡ್ಕೊಂಡ್ರೆ ಅವ್ರಿಗೆ ಯಾವುದೇ ಭದ್ರತೆ ಸಿಗ್ಲಿಲ್ಲ. ಹಾಗಾಗಿ ಈ ತರ ಸಂಘ ಆಯ್ತು ಅಂದ್ರೆ ಒಂದು ಆರ್ಥಿಕ ಭದ್ರತೆಗಳು ಸಿಗ್ತವೆ ಅನ್ನೋ ಉದ್ದೇಶಕ್ಕೆ ಇನ್ನೊಂದು ಉದ್ದೇಶ ಇಲ್ವಾ, ಇಲ್ಲಕ್ಕೋ ಅವರಲ್ಲ ಅವ್ರ ಪೇಂಟ್ರೆ ಮೆಂಬರ್ ನಮ್ಮ ಇದ್ದಿಲ್ಲ. ಸಂಘದ ಉಪಾಧ್ಯಕ್ಷ ರಾಘವೇಂದ್ರ ಇನ್ನಿತರರು ಮಾತನಾಡಿ, ತಿಳಿಸೋದೇನೆಲ್ಲ ಅಧ್ಯಕ್ಷರೆಲ್ಲ ತಿಳಿಸಿದ್ದಾರೆ. ನಮ್ದು ಉದ್ದೇಶ ಏನಂತ ಸಾಗರದಲ್ಲಿ ಇಲ್ಲಿವರೆಗೂ ಯಾವ್ದೋ ಒಂದು ಪೇಂಟ್ ಕಾರ್ಮಿಕ ಒಂದು ಸಂಘ ಇರ್ಲಿಲ್ಲ, ಸಂಘಟನೆ ಇರ್ಲಿಲ್ಲ. ಅದಕ್ಕೋಸ್ಕರ ಈ ಸಲ ಮುಂಚೆಯಿಂದನೂ ಮಾಡ್ಬೇಕಂತ ಹೇಳಿ ತುಂಬಾ ಪ್ರಯತ್ನ ಮಾಡ್ತಿದ್ದೆ. ಏನೋ ಕಾರಣಗಳಿಂದ ಮಾಡಕ್ ಆಗ್ತಿರ್ಲಿಲ್ಲ. ಈಗ ಅದೊಂದು ಸಂಘನ ಚಾಲನೆ ಕೊಡ್ತಾ ಇದೆ. ಈ ವರ್ಷದಿಂದ ಹೆಚ್ಚು ಕಡಿಮೆ ಒಂದು 150 ಜನರ ಹುಡುಗರದ್ದು ಎಲ್ಲರಿಗೂ ಒಂದು ಫಿಸಿಕಲ್ ಡ್ಯಾಮೇಜಿಗೋಸ್ಕರ ಅಂತ ಇನ್ಸೂರೆನ್ಸ್ ಮಾಡ್ತಿದ್ದೀವಿ. ಇನ್ನು ನಮ್ದು ಟಾರ್ಗೆಟ್ ಇನ್ನು 500 ಜನರ ಮಾಡಿಸೋ ಪ್ಲಾನ್ ಇದೆ. ಇದು ಒಂದು ಬ್ಯಾಚ್ ಮಾಡ್ತೀವಿ, ನೆಕ್ಸ್ಟ್ ನಲ್ಲಿ ಮತ್ತೆ ಪೂರ್ಣ ಮಾಡ್ತೀವಿ. ಒಂದು 500 ಜನರಿಗೆ ಇನ್ಸೂರೆನ್ಸ್ ಮಾಡಿಸ್ಕೊಳ್ಳೋಣ ಅಂತ ಟೋಟಲ್ ಒಂದು 500 ಜನ ಇದೀವಿ ನಾವು ಪೇಂಟ್. ಹಂಗಾಗಿ ಎಲ್ಲ ಹುಡುಗರಿಗೂ ನಮ್ಮ ಜೊತೆ ಮಾಡೋಂಥ ಕೆಲಸಗಾರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸಂಘ ಮಾಡಿದೀವಿ. ಎಲ್ಲ ಕಡೆ ಸಂಘ ಇದೆ, ಸಾಗರದಲ್ಲಿ ಇರಲಿಲ್ಲ. ಎಷ್ಟು ಹೇಳೋದು ಬರ್ತೀವಿ. ಹೀಗಾಗಿ ನಮ್ದು ಯಾವುದೇ ಒಂದು ಕಾರ್ಯಕ್ರಮಗಳಿಗೂ ನಮ್ಗೆ ಆಹ್ವಾನ ಮಾಡ್ತಿರ್ಲಿಲ್ಲ ಯಾರು ಈ ಕಟ್ಟಡ ಕಾರ್ಮಿಕ. ಹಂಗಾಗಿ ನಮ್ದು ಒಂದು ಪೇಂಟರ್ಸ್ ಸಂಘ ಇರಲಿ ಅಂತ ಹೇಳಿ ಸಲವನ್ನು ಮಾಡಿ ಉದ್ಘಾಟನೆ ಚಾಲನೆ ಮಾಡ್ತಾ ಇದ್ದೀವಿ. ಆಮೇಲೆ ಅಲ್ಲಿ ಕಟ್ಟಡ ಕಾರ್ಮಿಕರ ಇಲಾಖೆಗೆ ಹೋದ್ರೆ ಎಲ್ಲ GST ಅಂದ್ರೆ ಅವರು GST ಇದ್ದವ್ರು ಅಂದ್ರೆ PW ಕಾಂಟ್ರಾಕ್ಟರ್ ಸೈನ್ ಬೇಕು. ಅವರು 20 ಜನದ ಮೇಲೆ ಅವ್ರು ಹಾಕಲ್ಲ. ನಮ್ಮವ್ರು 500 ಜನ ಇದ್ವಿ, ನಾವು ಇಷ್ಟು ಜನ ಹತ್ರನು GST ಇಲ್ಲ.
ಯಾಕಂದ್ರೆ ನಾವು ಕೆಲಸ ಹಿಂಗೆ ಮಾಡ್ತೀವಿ ನಮ್ಮದು ಬಹಳ ಕೆಳಗಿನ ಮಟ್ಟಿನ ನಾವು ಕೆಲಸಗಾರರು. ಹಂಗಾಗಿ ನಮಗೆ ಕಾರ್ಮಿಕ ಇಲಾಖೆಗೆ ಹೋಗಿದ್ವಿ, ಮೇಡಮ್ ಹೇಳಿದ್ರು ನಿಮಗೆ ಕಟ್ಟಡ ಕಾರ್ಮಿಕರದು ಇದು ಸಹಿ ಬೇಡ, ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರು ಕೊಟ್ರೆ ಬಹಳ ಒಳ್ಳೇದು ಅಂತ ನಾವು ತಿಳ್ಕೊಂಡಿದ್ವಿ. ಗೋಷ್ಠಿಯಲ್ಲಿ ಸಂಘದ ಪ್ರಮುಖರಾದ ಮಂಜುನಾಥ್ ಭಟ್, ಚನ್ನವೀರಮೂರ್ತಿ, ಚಂದ್ರಶೇಖರ್, ಕೃಷ್ಣಪ್ಪ ಎಂ, ಶ್ರೀನಿವಾಸ್ ಇನ್ನಿತರರು ಹಾಜರಿದ್ದರು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.